2ನೇ ತರಗತಿ. ವಿಷಯ ನಮ್ಮ ನಾಯಕರಿಂದ ಸ್ಫೂರ್ತಿಗಳು. ಏನ್ ಹೇಳಿ ಒಂದ್ಸರಿ ವಿಷಯನ. ನಮ್ಮ ನಾಯಕರಿಂದ ಸ್ಫೂರ್ತಿಗಳು. ಡಾಕ್ಟರ್ ಅಂಬೇಡ್ಕರ್ ದರ್ಶನ ಅಂತ ಇದೆ. ಇವರು ನಮ್ಮ ನಾಯಕರು. ಇವರು ಡಾಕ್ಟರ್ ಅಂಬೇಡ್ಕರ್ ಅನ್ನೋರು ಯಾರು? ನಮ್ಮ ನಾಯಕ, ನಮ್ಮ ರಾಷ್ಟ್ರೀಯ ನಾಯಕರು. ಯಾರು ಇವರು? ನಮ್ಮ ರಾಷ್ಟ್ರೀಯ ನಾಯಕರು. ನೆಕ್ಸ್ಟ್ ನೋಡಿ ಇಲ್ಲಿ ನೋಡಿ, ಇವ್ರ ಹೆಸರು ಲಾಲ್ ಬಹದ್ದೂರ್ ಶಾಸ್ತ್ರಿ. ಇವರು ಕೂಡ ನಮ್ಮ ರಾಷ್ಟ್ರೀಯ ನಾಯಕರು. ಅಂತ ಅಂದ್ರೆ ನಮ್ಮ ದೇಶಕ್ಕಾಗಿ ಇವರೆಲ್ಲ ಹೋರಾಡಿದವರು. ಇವರು ನಮ್ಮ ಭಾರತೀಯರಿಗೆಲ್ಲ ಹೋರಾಟ ಮಾಡಿದವರು. ಇವ್ರ ಸ್ಫೂರ್ತಿ ಅಂತ ಅಂದ್ರೆ ನೋಡಿ ಇಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸಂವಿಧಾನದ ಶಿಲ್ಪಿ ಅವರು. ಇಲ್ಲಿ ಅವ್ರ ಸ್ಫೂರ್ತಿ ಇದೆ. ನಾನೊಂದು ಎಂದರೆ ದೇಶದ ಎಲ್ಲಾ ಜನರ ಆರ್ಥಿಕ ಮತ್ತು ಸಾಮಾಜಿಕ ಅಸಮಾನತೆಯನ್ನು ಕ್ರಾಂತಿಕಾರಕವಾಗಿ ಯಾವುದೇ ಹಿಂಸಾತ್ಮಕ ಮಾರ್ಗವಿಲ್ಲದೆ ಕಾನೂನಿನ ಮೂಲಕ ಬದಲಾವಣೆ ಮಾಡುವ ಸರ್ಕಾರದ ಒಂದು ಪದ್ಧತಿಯಾಗಿದೆ. ನೋಡಿ ವಿಷಯ ನೋಡಿ ಇಲ್ಲಿ ಇದು ಅಂಬೇಡ್ಕರ್ ಅವರ ಸ್ಫೂರ್ತಿ. ಇದು ನಮ್ಮೊಳಗೆ ಹೇಳಿರ್ತಕ್ಕಂತಹ ಹಿತವಚನಗಳಿದು. ಇನ್ನೊಬ್ಬರ ಚರಿತಾಮೃತ ಅಂತ ಇದೆ ನೋಡಿ, ಓದಿ. ಬಸವೇಶ್ವರ ಚರಿತಾಮೃತ. ಚರಿತಾಮೃತ ಬಸವೇಶ್ವರರು. ಕೇಳಿದ್ರ ಹೆಸರನ್ನ? ಕೇಳಿದ್ದೀರಾ? ಅವರೆಲ್ಲ ವಚನಕಾರರು ಇರಲ್ಲ, ಗೊತ್ತಾಯ್ತಾ? ಇವರು ಕೂಡ ನಮ್ಗೆ ಸ್ಫೂರ್ತಿಯನ್ನ ನೀಡಿದ್ದಾರೆ. ಇವ್ರ ಸ್ಫೂರ್ತಿ ಹೇಳೋಣ ನೋಡಿ. ಬಸವಣ್ಣವರ ಸ್ಫೂರ್ತಿ ಕೇಳಿಸ್ಕೊಳ್ಳಿ ಇಲ್ಲಿ. ಕಲಬೇಡ ಕುಲಬೇಡ ಉಸಿಯ ನುಡಿಯಲು ಬೇಡ, ಅನ್ಯರಿಗೆ ನಮ್ಮನ್ನ ಹೊಗಳಿಸಬಾರ್ದು, ಇದರ ಹಳಿಯಲು ಬೇಡ, ಬೇರೆಯವ್ರನ್ನ ತೆಗಳಬಾರ್ದು. ಇದೇ ನಮ್ಮ ಅಂತರಂಗ ಶುದ್ಧಿ. ಇದೇ ನಮ್ಮ ಅಂತರಂಗ ಶುದ್ಧಿ ಅಂದ್ರೇನು? ನಾವು ಅದನ್ನ ನಮ್ಮ ನಮ್ಮ ಹೃದಯದಲ್ಲಿ ಇಟ್ಕೋಬೇಕು. ಇದೇ ನಮ್ಮ ಬಹಿರಂಗ ಶುದ್ಧಿ ಅಂದ್ರೇನು? ನಾವು ಜನಗಳಿಗೂ ಕೂಡ ಹೇಳ್ಬೇಕು. ಇದೇ ನಮ್ಮ ಕೂಡಲ ಸಂಘ ಬದಲಿಸುವ ಪರಿ. ಕೈಲಾಸ ಬೋರ್ಡ್ ಹಾಕಿದ್ದಾರೆ, ಕಾಯಕವೇ ಕೈಲಾಸ ಅಂತ ಮಾಡ್ತೇವೆ. ಇದು ಬಸವಣ್ಣನವರ ಸ್ಫೂರ್ತಿ. ಎಲ್ಲರೂ ಇಟ್ಕೊಳ್ಳಿ. ಈ ತರ ಆ ಕಡೆ ಇಟ್ಕೊಳ್ಳಿ, ಆ ಕಡೆ ಇಟ್ಕೊಳ್ಳಿ, ಎಲ್ಲ ಬುಕ್ಕ ಇಟ್ಕೊಳ್ಳಿ. ಹಿಂಗೆ ನೆಕ್ಸ್ಟ್ ಇಲ್ಲಿ ನೋಡಿ ಮಕ್ಕಳ, ಭಾರತ ಸ್ವಾತಂತ್ರ್ಯದ ಹಾದಿ. ಭಾರತದ ಸ್ವಾತಂತ್ರ್ಯದ ಹಾದಿ ಹಂಗಂತಂದ್ರೆ ನಮಗೆ ಸ್ವತಂತ್ರ ಅಂದ ತಕ್ಷಣ ಯಾರು ನೆನಪಾಗುತ್ತೆ? ನಮ್ಮ ರಾಷ್ಟ್ರಪಿತ ಯಾರು? ಮಹಾತ್ಮ ಗಾಂಧೀಜಿಯವರು. ಅವ್ರು ಯಾರು? ಅವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟವರು. ಇವರು ತುಂಬಾ ಸೂಕ್ತಿಗಳಿದೆ ಮಕ್ಕಳ. ಹೇಳಿದ್ರು ಏನಂತ? ನಾವು ಕತ್ತಿ ವರಸೆ ಇವು ಹಿಂದೆ ಬ್ರಿಟಿಷರ್ ಏನ್ ಮಾಡ್ತಾ ಇದ್ರು ಅಂದ್ರೆ ಆಯುಧಗಳನ್ನ ಬಳಸಿ ಅವರು ನಮ್ಗೆ ಸ್ವಾತಂತ್ರ್ಯವನ್ನ ಕಿತ್ಕೊಂಡ್ರವ್ರು. ಹೆಂಗೆ? ನಮ್ಗೆಲ್ಲ ಹಿಂಸೆ ಕೊಟ್ರವ್ರು ಅಲ್ವಾ? ಶೂಟ್ ಮಾಡಿದ್ರು. ಆದ್ರೆ ಮಹಾತ್ಮ ಗಾಂಧೀಜಿ ಅವರು ಸತ್ಯವೇ ದೇವರು, ಹಿಂಸೆ ಕೊಡ್ಲಿಲ್ಲ ಯಾರಿಗಿವೆ. ಅವರು ಅಹಿಂಸೆ. ಅಹಿಂಸೆ ಅಂದ್ರೇನು? ನಾವ್ ಯಾರಿಗೂ ಕೂಡ ಹಿಂಸೆ ಕೊಡಬಾರ್ದು, ಸತ್ಯದಿಂದ ನಾವು ಸ್ವಾತಂತ್ರ್ಯವನ್ನ ಪಡೆಯೋಣ ಅಂತ ಅವರು ಸತ್ಯದಿಂದ ಹೋರಾಟ ಮಾಡಿದ್ರು. ಯಾರು? ಮಹಾತ್ಮ ಗಾಂಧೀಜಿ ಅವರು. ಇವರು ಏನಪ್ಪಾ ಅಂದ್ರೆ ನಮ್ಗೆ ಮೇಲು ಕೀಳೆಂಬ ಭಾವನೆ ಬೇಡ, ನಾವೆಲ್ಲರೂ ಕೂಡ ಒಂದೇ ಅಂತ. ನಾವೆಲ್ಲರೂ ಭಾರತೀಯರು. ಜಿಂದಾಬಾದ್, ಭಾರತ ಜಿಂದಾಬಾದ್. ಸತ್ಯಮೇವ ಜಯತೆ ಅಂದ್ರೆ ಏನು? ನಾವು ಸತ್ಯವಾಗಿ ನಾವು ಯಾವಾಗಲೂ ಸತ್ಯದ ದಾರಿ ಹಿಡಿದ್ರೆ ನಮ್ಗೆ ಜಯ ಸಿಗುತ್ತೆ. ಸತ್ಯಮೇವ ಜಯತೆ. ಈ ತರ ಎಲ್ಲ ಸೂಕ್ತಿಯನ್ನ ಯಾರು ಹೇಳಿದ್ದಾರೆ? ಮಹಾತ್ಮ ಗಾಂಧೀಜಿಯವರು. ಗುಂಪು 2ಕ್ಕೆ 3ರಿಂದ 5ನೇ ತರಗತಿ ಮಕ್ಕಳ ಗುಂಪು. ಈ ಮಕ್ಕಳಿಗೆ ಇರುವಂತಹ ಚಟುವಟಿಕೆ ಸ್ವಂತ ಭಾಷೆಯಲ್ಲಿ ಕಥೆಯನ್ನ ಓದುವಂಥದ್ದು. ಅಂದ್ರೆ ಮಾತೃಭಾಷೆಯಲ್ಲಿ ಅವ್ರಿಗೆ ಗೊತ್ತಿರುವಂತ ಮಾತೃಭಾಷೆಯಲ್ಲಿ ಕಥೆಯನ್ನ ಪುಸ್ತಕವನ್ನು ತೆಗೆದುಕೊಂಡು ಆ ಪುಸ್ತಕವನ್ನು ಓದ್ತಕ್ಕಂಥದ್ದು, ಅನಂತರ ಅದರ ಬಗ್ಗೆ ಸರಳ ಟಿಪ್ಪಣಿಯನ್ನ ಬರೀತಕ್ಕಂಥ ಚಟುವಟಿಕೆ. 8ನೇ ತರಗತಿ ಮಕ್ಕಳಿಗೂ ಸಹ ಇದೇ ಚಟುವಟಿಕೆ ಇದೆ, ಇದನ್ನ ಮಾಡಿಸ್ತಕ್ಕಂಥದ್ದು. ಗೌತಮ ಬುದ್ಧ. ನಿಂದ ಯಾವ್ದಪ್ಪ? ನೀನ್ ಯಾಕೆ
ಪ್ರಾಣಿ ತೋರ್ಸು. ಪ್ರಾಣಿ 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 ಭಾಷೆ. ನೀನ್ ಯಾವ ಪುಸ್ತಕ ಬರೀತಾ ಇದ್ದಿ ಮಗ? ನನ್ನ ಪ್ರವಾಸ ಕಥನ. ನನ್ನ ಪ್ರವಾಸ ಕಥನ. ಲೇಖನ ಚಾಣಕ್ಯ. ವರ್ಷಿತ ವಸುಂಧರೆಯ ವೈಭವ. ಪಂಚತಂತ್ರ ಕಥಾ ಮಾಲಿಕೆ. ಓದ್ತೀಯ ಇದನ್ನ? ಪಂಚತಂತ್ರ ಕಥಾ ಮಾಲಿಕೆ ಯಾವ್ದು ಓದ್ತೀಯಪ್ಪ? ಬರ್ಕೊಂಡಿದ್ಯಾ? ಬುಕ್ಕಲ್ಲೇ ಓದ್ಬೋದಲ್ಲ? ಓದ್ತೀಯಾ? ನಾರಾಯಣ ಭಟ್ಟ ಹ. ಮತ್ತು ಧೂರ್ತನ ಹ. ಕತೆ.